ನೋಡ್ತಿದ್ದೀರಾ ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇಷ್ಟು ದಿವಸದಿಂದ ನನಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿರಲಿಲ್ಲ, ಅನಾಥವಾಗಿದ್ದೆ. ಹಾಗಾಗಿ ಇದಕ್ಕೆ ಯಾರೂ ಸಂಭ್ರಮನೇ ಪಡ್ತಾ ಇರಲಿಲ್ಲ. ಇವತ್ತು ನನ್ನ ತಂದೆ ತಾಯಿ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ. ಅದಕ್ಕೆ ನನ್ನ ಜನ್ಮದಿನದ ದಿವಸ ನಾನು ತುಂಬ ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮಂಥ ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಜಯ್, ಅಜಯ್, ನಿನ್ನ ತಂದೆ ತಾಯಿ ಯಾರು ಅನ್ನೋ ವಿಷಯ ಗೊತ್ತಾಯ್ತು ಅಂತ ಹೇಳಿದೆಯಲ್ಲ, ಅದು ಗೊತ್ತಾಯ್ತು ಸರ್. ನಾನು ತುಂಬ ಆಸೆಯಿಂದ ಆ ರಹಸ್ಯ ಇರೋ ಪೆಟ್ಟಿಗೆನ ತೆಗೆದು ನೋಡಿದೆ. ಅದರಲ್ಲಿ ಆ ದೇವರೇ ನನ್ನ ತಂದೆ ತಾಯಿ ಅನ್ನೋ ಸತ್ಯ ಗೊತ್ತಾಯ್ತು. ಯಾಕಪ್ಪ ಈ ರೀತಿ ಒಗ್ಟೋಗ್ತಾ ಮಾತಾಡ್ತಾ ಇದೀಯಾ? ಇವಾಗ ತಾನೇ ನೀನೇ ಹೇಳ್ದೆ ನನ್ನ ತಂದೆ ತಾಯಿ ಯಾರು ಅನ್ನೋ ಸತ್ಯ ಗೊತ್ತಾಯ್ತು ಅಂತ. ಈಗ ನೋಡಿದ್ರೆ ನನಗೂ ಈ ಪೆಟ್ಟಿಗೆಯಲ್ಲಿ ಇದ್ದಿದ್ದ ಗಣೇಶನ ಚಿತ್ರನ ನೋಡಿ ಒಗಟು ಅಂತಾನೆ ಅನ್ನಿಸ್ತು. ಯಾರಿಗೋ ನಾನು ಅನಾಥ ಅನ್ನೋ ಸತ್ಯ ಗೊತ್ತಾಗಿ ನನ್ನನ್ನು ವ್ಯಂಗ್ಯ ಮಾಡೋದಕ್ಕೆ ಅಂತ ಈ ರೀತಿ ಪೆಟ್ಟಿಗೆನೋ ನಾಟಕನ ಸೃಷ್ಟಿ ಮಾಡಿದಾರೆ ಅಂತ ಕೋಪನೂ ಬಂತು. ಆಮೇಲೆ ಆ ದೇವರೇ ನನ್ನ ಪಾಲಿಗೆ ಎಲ್ಲ ಅಪ್ಪ ಅಮ್ಮ ಅಂತ ಸತ್ಯ ಅರ್ಥ ಆಯ್ತು. ಜೀವನ ಎಷ್ಟು ವಿಚಿತ್ರ ಅಲ್ವಾ ಮೇಡಮ್? ನನ್ನ ನೆರಳ್ಕಂಡ್ರೆ ಆಗದಿರೋ ನಿಮ್ಮ ಮನಸ್ಸಿನಲ್ಲಿ ನಾನು ಮಗ ಆಗಬಾರ್ದಿತ್ತ ಅನ್ನೋ ಆಸೆ ಚಿಗುರಿತ್ತು. ಹಾಗೆ ನನ್ನ ಮನಸ್ಸಲ್ಲೂ ನೀವೇ ನನ್ನ ತಂದೆ ತಾಯಿ ಆಗಬಾರ್ದ ಅನ್ನೋ ಕಲ್ಪನೆ ಕೂಡ ಬಂದಿತ್ತು. ಆದರೆ ಇಬ್ರು ಕನಸು ನನಸಾಗಲಿಲ್ಲ. ಆದರೂ ಒಂದು ಕ್ಷಣಕ್ಕಾದರೂ ನಾನು ನಿಮ್ಮ ಮಗನಾಗಿ ಬದುಕಿ ನಾನು ಅನಾಥ ಅನ್ನೋ ಕೊರಗಿನಿಂದ ಆಚೆ ಬಂದೆ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಹತ್ರ ಆಸೆಯಿಂದ ಬಂದು ಕೇಳ್ಕೊಳ್ತಾ ಇದ್ದೀನಿ. ನನಗೆ ನೀವು ಆಶೀರ್ವಾದ ಮಾಡ್ತೀರಲ್ವಾ ಅಮ್ಮ? ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನೋ ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು ನಾಜಿಕಿ ಹೋದೆ. ನಾ ಹಾರಿರೋ ಈ ಬಾನು ಅಮ್ಮ, ಈ ಜೀವ ನಿಂತಿದೆ, ಉಸಿರಾಟ ಸಾಗಿದೆ, ಕಾರಣವನ ನಿನಗೆ ಹೇಗೆ ಹೇಳಲೇ? ಹೇಳದೇನೆ ಸೇರಿದೆನು ಕೆಂಪು ಹೀರೋ ಈ ಮುಗಿಲನು. ನನ್ನ ಪಾಲಿನ ಎಲ್ಲ ದೇವ್ರಗಳ ಆಶೀರ್ವಾದನೂ ನನಗೆ ಸಿಕ್ಕಿದೆ ಅನ್ನಿಸ್ತದೆ. ಕಾಣದೇನೋ ಹೆತ್ತ ಹೆಣ್ಣು. ಬ್ರದರ್ಸ್, ಯಾವ ಗಳಿಗೆನಲ್ಲೋ ಗೊತ್ತಿಲ್ಲ ನಾನು ನಿಮ್ಮನ್ನ ಅಣ್ಣ ಅಂತ ಕರೆದ್ಬಿಟ್ಟೆ. ಆದ್ರೆ ಈಗ ಅದೇ ನಿಜ ಆಗೋಯ್ತು. ಐ ಮೀನ್ ನಿಮ್ಮ ತಂದೆ ತಾಯಿ ಹತ್ರ ನನ್ನ ತಂದೆ ತಾಯಿ ಅನ್ಕೊಂಡು ಆಶೀರ್ವಾದ ತಗೊಂಡಿದ್ದೀನಿ ಅಂದಮೇಲೆ ನೀವು ನನ್ನ ಬ್ರದರ್ಸ್ ಇದ್ದ ಹಾಗೆ ತಾನೆ? ನಿಮ್ಮ ಅಭಿಪ್ರಾಯ ಸರಿನೇ ಬ್ರದರ್. ನಾನು ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮ ಅಲ್ಲ. ಆದರೂ ನನಗೇನು ಬೇಜಾರಿಲ್ಲ. ಈ ಇಡೀ ಪ್ರಪಂಚನೇ ನನ್ನ ಮನೆ. ಆ ದೇವರೇ ನನ್ನ ತಂದೆ ತಾಯಿ.
ನನಗಿಂತ ದೊಡ್ಡವರೆಲ್ಲ ನನ್ನ ಅಣ್ಣ ಅಕ್ಕಂದ್ರು, ಹಾಗೆ ನನಗಿಂತ ಚಿಕ್ಕವರೆಲ್ಲ ನನ್ನ ತಮ್ಮ ತಂಗಿ. ಈ ಥರ ಅದೃಷ್ಟ ಎಲ್ರಿಗೂ ಬರೋದಿಲ್ಲ. ಐ ಆಮ್ ಸೋ ಲಕ್ಕಿ ಯು ನೋ. ಹಾಗೆ ನನಗೇನು ಬೇಕಿತ್ತು ಅದು ಸಿಕ್ಕಿದೆ. ನನ್ನಿಂದ ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನನಗೆ ಆಸ್ತಿ ಬೇಕು ಅಂತ ಖಂಡಿತ ನಿಮ್ಮ ಮುಂದೆ ಬರೋದಿಲ್ಲ, ಯಾಕಂದರೆ ನಾನು ನಿಮ್ಮ ತಮ್ಮ ಅಲ್ಲ, ಹಾಗೆ ಇವ್ರಿಗೆ ಮಗನೂ ಅಲ್ಲ, ಮಾಮೂಲಿ ಪ್ರೆಸ್ ರಿಪೋರ್ಟರ್ ಅಷ್ಟೇ. ನಾನು ಬರ್ತೀನಿ. ಅಜಯ್ ನನ್ನ ಮಗ ಅಲ್ವಾ? ದೇವ್ರೆ, ಯಾಕಪ್ಪ ನನ್ನನ್ನು ಇಂಥ ಇಕ್ಕಟ್ಟಿಗೆ ತಂದು ನಿಲ್ಸಿದೀಯಾ? ಆ ಚಂದ್ರಶೇಖರ್ ಅವರೇ ನನ್ನ ತಂದೆ, ಪ್ರಭಾವತಿಯವರೇ ನನ್ನ ತಾಯಿ, ಆ ಗೌತಮ್ ಗೌರವ್ ನನ್ನ ಅಣ್ಣಂದ್ರು. ಆ ಅಂಜಲಿ ಕಾವ್ಯ ನನ್ನ ಅತ್ತಿಗೆ ಇರೋ ಅನ್ನೋ ಸತ್ಯನ ನನಗೆ ಗೊತ್ತು ಮಾಡಿಸಿ ಈಗ ಅವ್ರ ಮುಂದೆನೇ ಈ ಸತ್ಯನ ಮುಚ್ಚಿಡೋ ಅಂಥ ಶಿಕ್ಷೆ ಯಾಕಪ್ಪ ಕೊಟ್ಟೆ? ಆ ಪೆಟ್ಟಿಗೆ ನನ್ನ ಕೈಲಿ ಸಿಕ್ಕಿದಾಗ ಅದು ನನ್ನ ಪಾಲಿನ ವರ ಅಂತ ಅಂದ್ಕೊಂಡೆ. ಆದರೆ ಈಗ ಅದೇ ಪೆಟ್ಟಿಗೆ ನನಗೆ ಶಾಪ ಆಗೋಯ್ತಲ್ಲ. ನನಗೆ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಸಿಕ್ಕಿದ್ರು ಈಗಲೂ ನಾನು ಅನಾಥನ ಥರನೇ ಬದುಕೋ ಹಾಗಾಯ್ತಲ್ಲ. ಈ ಸುಖಕ್ಕೆ ಯಾಕಪ್ಪ ನನ್ನ ತಂದೆ ತಾಯಿ ಅನ್ನೋ ಸತ್ಯನ ತಿಳಿಸ್ದೆ? ಈಗ ಯಾರ ಹತ್ರ ನಾನು ನನ್ನ ದುಃಖನ ಹೇಳ್ಕೊಳ್ಳಿ? ಅಜಯ್, da da
ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನನಗೆ ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನೇ ನನ್ನ ಮೂರನೇ ಮಗ ಅಂತ. ಆದ್ರೆ ಈ ಸತ್ಯನ ನೀನ್ ಯಾಕೋ ನಮ್ಮಿಂದ ಮುಚ್ಚಿಟ್ಟೆ? ನಿನ್ನ ಕೈಯಿಂದ ಅಪ್ಪ ಅನ್ನೋ ಪದ ಕೇಳಬೇಕು ಅಂತ ನನ್ನ ಜೀವ ತುಡಿತಾ ಇದೆ ಗೊತ್ತಾ? ನಿಮ್ಮಮ್ಮನೂ ಅಷ್ಟೇ, ನಿನ್ನ ನೋಡೋದೇ ತನ್ನ ಜೀವನದ ಕಡೆ ಆಸೆ ಅನ್ನೋ ತರ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾಳೆ. ಆದ್ರೆ ಯಾಕಪ್ಪ ನೀನು ನಮ್ಮ ಆಸೆಗೆ ತಣ್ಣೀರು ಎರಚ್ಬಿಟ್ಟೆ? ಯಾಕೆ ತಣ್ಣೀರು ಎರಚ್ಬಿಟ್ಟೆ? ನನಗೆ ಗೊತ್ತಪ್ಪ, ಯಾವ ತಪ್ಪನ್ನು ಮಾಡದೇ ಇರೋ ನಿನ್ನನ್ನ ಹುಟ್ಟಿದ ಕ್ಷಣನೇ ದೂರ ಮಾಡಿದ ಈ ತಂದೆ ತಾಯಿಗಳ ಮೇಲಿರೋ ನಿನಗಿರೋ ಕೋಪನೆ ನಿನ್ನ ಬಾಯಿನ ಕಟ್ಟಾಕ್ಬಿಟ್ಟಿದೆ ಅನ್ನೋ ಸತ್ಯ ನನಗೆ ಗೊತ್ತು. ಆದ್ರೆ ಒಂದು ವಿಷಯ ಅಜಯ್, ಈ ತಪ್ಪಲ್ಲಿ ನಿಮ್ಮ ತಾಯಿದು ಎಳ್ಳಿನಷ್ಟು ಪಾಲಿಲ್ಲ. ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ ಅಜಯ್. ಪ್ರಭಾವತಿ ಆಗಿದ್ದ ಪರಿಸ್ಥಿತಿಗೆ ನಾನು ಸುಳ್ಳು ಹೇಳೋದು ಅನಿವಾರ್ಯ ಆಗಿತ್ತು. 3 ಜೀವಗಳನ್ನ ಕಾಪಾಡಿಕೊಳ್ಳುವಂತ ಪ್ರಶ್ನೆ ನನ್ನ ಮುಂದೆ ಇದ್ದಾಗ ನಾನು ಸುಳ್ಳು ಹೇಳಲೇಬೇಕಾಯ್ತು. ನನಗೆ ಬೇರೆ ದಾರಿನೇ ತೋಚಲಿಲ್ಲ. ಹುಟ್ಟುತ್ತಾನೆ ಮಗು ಸತ್ತೋಯ್ತು ಅಂತ ಪ್ರಭಾವತಿಗೆ ಸುಳ್ಳು ಹೇಳಿ ನಿನ್ನನ್ನ ಡಾಕ್ಟರ್ ಕೈಗೆ ಒಪ್ಪಿಸಿ ಆಶ್ರಮದಲ್ಲಿ ನೀನು ಬೆಳೆಯೋ ಹಾಗೆ ಮಾಡಿ ನಿನಗೆ ನಾನು ಅನ್ಯಾಯ ಮಾಡಿಬಿಟ್ಟೆಪ್ಪ. ಬೇರೆ ದಾರಿನೇ ಇಲ್ಲದೆ ಅವತ್ತು ನಾನು ಮಾಡಿದ ತಪ್ಪಿಗೆ ಈ ಕ್ಷಣದವರೆಗೂ ಪ್ರಾಯಶ್ಚಿತ್ತ ಮಾಡ್ಕೋತಾನೆ ಇದ್ದೀನಿ. ನೀನು ನನ್ನ 3ನೇ ಮಗ ಅಂತ ನನಗೆ ಅನುಮಾನ ಬಂದ ತಕ್ಷಣನೇ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಖಂಡಿತ ಸಿಗತ್ತೆ ಅನ್ನೋ ಕನಸು ಕಾಣ್ತಾ ಇದ್ದೆ. ಆದ್ರೆ ನೀನು ಆ ಸತ್ಯನ ನಮ್ಮಿಂದ ಮುಚ್ಚಿಟ್ಟು ನಮಗೆಲ್ರಿಗೂ ನಿರಾಸೆ ಮಾಡಿಬಿಟ್ಟೆ. ಯಾಕೆ ಹೀಗೆ ಮಾಡಿದೆ ಅಜಯ್? ಯಾಕೆ ಹೀಗೆ ಮಾಡಿದೆ? ನೋಡು, ನಾನು ಮಾಡಿರೋ ತಪ್ಪಿಗೆ ನೀನು ಎಂಥ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಪ್ಪ, ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ನೀನೇ ನನ್ನ ಮಗ, ನೀನೇ ನನ್ನ 3ನೇ ಮಗ ಅನ್ನೋ ಹಕ್ಕನ್ನ ಬಿಟ್ಕೊಡೋದಕ್ಕೆ ಮಾತ್ರ ನಾನು ತಯಾರಾಗಿಲ್ಲಪ್ಪ. ನಾನು ಯಾವತ್ತೂ ತಯಾರಾಗಿರಲ್ಲ, ನಾನು ತಯಾರಾಗಿರಲ್ಲ. ಸಾಕಪ್ಪ, ಸಾಕು. ಇನ್ನು ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಸಾಕು. ನಡಿ ನಡಿ, ಈ ಕ್ಷಣ ಮನೆಗೆ ಹೋಗೋಣ. ಪ್ರಭಾವತಿಗೆ ಇವನೇ ನಿನ್ನ ಮಗ ಅಂತ ಹೇಳಿ ನಿನ್ನನ್ನ ಪ್ರಭಾವತಿಗೆ ಒಪ್ಪಿಸ್ಬೇಕು. ಆಗ ಅವಳ ಕಣ್ಣಲ್ಲಿ ಆಗತ್ತಲ್ಲ ಆನಂದನ, ಆ ಆನಂದನ ನನ್ನ ಕಣ್ಣು ತುಂಬ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಗೌರವ್ ಗೌತಮ್ ಮಾತ್ರ ನನ್ನ ಮಕ್ಕಳಲ್ಲ, ಈ ಅಜಯ್ ಕೂಡ ನನ್ನ ಮಗ ಅಂತ ಇಡೀ ಜಗತ್ತಿಗೆ ನಾನು ಸಾರಿ ಹೇಳಬೇಕು. ನಡಿಯಪ್ಪ, ನಡಿ ಅಜಯ್. ಯಾಕೆ ಅಜಯ್, ಯಾಕಿನ್ನೂ ಯೋಚನೆ ಮಾಡ್ತಿದ್ಯಾ? ಓಹ್, ನನ್ನ ಮೇಲಿನ ಕೋಪ ನಿನಗಿನ್ನೂ ಕಮ್ಮಿ ಆಗಿಲ್ವಾ? ಇಲ್ಲ, ಇನ್ಮೇಲೆ ನನಗೆ ಕೋಪನೇ ಇರಲಿಲ್ಲ. ನಾನು ಆ ಮನೆಗೆ ಬರ್ದೇ ಇರೋದಕ್ಕೆ ಮತ್ತೆ ನೀವು ನನ್ನ ತಂದೆ ಅನ್ನೋ ಸತ್ಯನ ಮುಚ್ಚಿಡೋದಕ್ಕೆ ಕಾರಣ ನನ್ನ ಅಣ್ಣಂದ್ರು. ಅಣ್ಣಂದ್ರ ಅಂದ್ರೆ ಗೌತಮ್ ಗೌರವ್ಗೆ ಈ ಸತ್ಯ ಗೊತ್ತಿಲ್ಲ. ನಾನೇ ಅವ್ರ ತಮ್ಮ ಅಂತ ಒಪ್ಕೊಳ್ಳೋ ಮನಸ್ಥಿತಿನಲ್ಲಿ ಅವ್ರಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಯ್ತು. ಆ ಪೆಟ್ಟಿಗೆನಲ್ಲಿ ನಿಮ್ಮ ಫೋಟೋ ನೋಡಿದಾಗ ಸ್ವರ್ಗನೇ ಸಿಕ್ತು ಅನ್ನೋಷ್ಟು ಸಂತೋಷ ಆಯಿತು. ನಾನೇ ನಿಮ್ಮ ಮಗ ಅಂತ ಹೇಳೋದ್ರಿಂದ ನಿಮಗೆ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ.
ಆದರೆ ನನ್ನ ಅಣ್ಣಂದ್ರು ಮಾತಾಡಿದ್ದನ್ನ ಕೇಳಿದ್ಮೇಲೆ ಅದರಿಂದ ಎಲ್ರಿಗೂ ಖಂಡಿತವಾಗಿ ದುಃಖ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯ್ತು. ಅವ್ರ ಕೈಲಿ ಸಾಯ್ತೀನಿ ಅನ್ನೋದಕ್ಕಿಂತ ಅವ್ರ ಜೈಲಿಗೆ ಹೋಗಿ ಪಾಪ ಅಂಜಲಿ ಕಾವ್ಯ ಜೀವನ ಮತ್ತೆ ಹಾದಿ ತಪ್ಪು ನಿಂತು ಅದರಿಂದ ಜೀವನ ಪೂರ್ತಿ ಅವ್ರು ಕೊರಗಬೇಕಾಗುತ್ತಲ್ಲೋ ಅನ್ನೋ ಕಾರಣಕ್ಕೆ ನಾನು ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಈ ಪೆಟ್ಟಿಗೆಲಿದ್ದ ರಹಸ್ಯನ ನಾನು ಮುಚ್ಚಿಟ್ಟೆ. ಹೀಗೆ ಹೇಳಿ ಸರ್, ನಾನು ಮಾಡಿದ ತಪ್ಪ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇಲ್ಲಪ್ಪ, ನೀನ್ ಮಾಡಿದ ಖಂಡಿತ ತಪ್ಪಲ್ಲ. ಚಿಕ್ಕಂದಲ್ಲೇ ನಾನು ನಿನ್ನನ್ನು ಕಳ್ಕೊಂಡ್ಬಿಟ್ಟೆ. ಈಗ ನೀನು ಮತ್ತೆ ನನಗೆ ಸಿಕ್ಕಿದೀಯ. ಆದ್ರೆ ಗುಣದಲ್ಲಿ ಬಹಳ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದೀಯ. ನೋಡು ಅಜಯ್, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಅದನ್ನ ಸರಿ ಮಾಡುವಂತ ಶಕ್ತಿನ ಈಗಲೂ ನಾನು ಉಳಿಸ್ಕೊಂಡಿದ್ದೀನಿ. ನನ್ನ ಮಾತು ಕೇಳು, ಏನೇ ತೊಂದರೆಗಳಿದ್ರು ಅದನ್ನ ನಾನು ಸರಿ ಮಾಡ್ತೇನೆ. ಬಾಪ ಬಾ, ನನ್ನ ಜೊತೆ ಬಾ. ದಯವಿಟ್ಟು ಇದೊಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸ್ಬಿಡಿ ಸರ್. ನಾನು ನಿಮ್ಮನ್ನ ಅಪ್ಪ ಅಂತ ಮನಸ್ಫೂರ್ತಿಯಾಗಿ ಕರೆಯೋ ಕಾಲ ಬಂದೇ ಬರುತ್ತೆ. ಈಗ ಆ ಸಮಯ ಅಲ್ಲ. ನಾನು ಇಷ್ಟು ವರ್ಷ ಕಾಯ್ದ ಹಾಗೆ ನೀವು ಆ ಸಮಯಕ್ಕೋಸ್ಕರ ಕಾಯಲೇಬೇಕು. ಅದಕ್ಕೆ ನಾನು ನಿಮ್ಮ 3ನೇ ಮಗ ಅನ್ನೋ ಸತ್ಯನ ಮುಚ್ಚಿಡ್ಲೇಬೇಕು. ಏನಪ್ಪ ಹೇಳ್ತಿದೀಯ ನೀನು? ಯಾವ ಸತ್ಯನ ತಿಳ್ಕೋಬೇಕು ಅಂತ ನಿಮ್ಮ ತಾಯಿ ಈ ಜಾತಕ ಪಕ್ಷಿ ತರ ಕಾಯ್ತಾ ಇದ್ದಾಳೋ ಅದೇ ಸತ್ಯನ ನಾನು ಮುಚ್ಚಿಡ್ಬೇಕಾ? ಇದು ನನ್ನಿಂದ ಸಾಧ್ಯನಾ? ಇಲ್ಲಪ್ಪ, ಇದು ನನ್ನಿಂದ ಅಸಾಧ್ಯ, ಅಸಾಧ್ಯ. ಆಗ್ಲೇಬೇಕು ಸರ್, ನಿಮ್ಮಿಂದ ಸಾಧ್ಯ ಆಗ್ಲೇಬೇಕು. ಆ ಗೌರವ್ ಗೌತಮ್ ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಈ ಮಾತನ್ನು ಕೊಡ್ಲೇಬೇಕು. ದಯವಿಟ್ಟು ನನಗೆ ಮಾತು ಕೊಡಿ ಸರ್. ಪ್ಲೀಸ್ ಸರ್, ದಯವಿಟ್ಟು ಈ ಮಾತು ಕೊಡಿ. ಮಳೆ ಮರೆತು ತಾನಾಗಿ ಹಸಿರಾಗಿ ನಿಂತಾಗ ಈ ಭೂಮಿ ಸಲಹೇನೆ ಕೊಡಬೇಡ ದೇವರೇ, ನೀನಿಲ್ಲಿ ಹಂಗಾಮಿ. ಕಣ್ಣೀರೆ ನಿನ್ನ ಸಂತೆಗೆ ಕರೆದಾಗ ಬೇಜಾರಿನಲ್ಲಿ ಸಜ್ಜಾದೆಯ ನೋವಿರುವ ಗಾಯ ಬೆರಳಲ್ಲೇ ಇರುವಾಗ ಬಿಡಿಸೋದು ಕಲಿತೆ ರಂಗೋಲಿಯ. ಮಿಂಚೊಂದು ಕಿಡಿಕಾರಿ ಆಕಾಶ ಚೆಲುವಾಯ್ತು ಹೇಗೆ, ಬೆಂಕಿಯ ಕಡಿಗೀರಿ ಮನೆ ತುಂಬ ಬೆಳಕಾದ ಹಾಗೆ. ಚಂದ್ರನಿಂದು ನಿದ್ದೇಲೆ ಎದ್ದು ಕಣ್ಣುಜ್ಜಿಕೊಂಡು ತೇಲಿ ಬಂದ, ತೆಂಗಿನ ಗರಿಗೆ ತಾಗುತ್ತ ಹೋದ ಊರೂರಿಗೆಲ್ಲ ಚಂದ್ರ ತಂದ. ದೋಣಿಲಿ ಹುಟ್ಟಿಂದು ಕೈ ತಪ್ಪಲು ತಕ್ಷಣವೇ ನೆರವಾಯ್ತು ನಡು ನೀರೆ ದಡ ನೀಡಿ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ.